ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಕಾಂಬ್ಳೆ. ನಾನು ಜಗದ್ಗುರು ಪಂಚಾಚಾರ್ಯ ಹಿಪ್ಪರಗಿ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಈ ಮಾತು 100ಕ್ಕೆ 100 ಅನುಭವಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾನು ಇವತ್ತು ಮಾತನಾಡುತ್ತೇನೆ. ಅವರು ಯಾರಪ್ಪ ಅಂದರೆ ಇಡೀ ವಿಶ್ವವನ್ನೇ ಬೆರಗಾಗುವಂಥ ಸ್ವತಂತ್ರ ಭಾರತದ ಸಂವಿಧಾನ ರಚಿಸಿದ ಶಿಲ್ಪಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್. ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಶನಿವಾರ ಮತ್ತು ಭಾನುವಾರ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿ ನೋಡಬೇಕಾದರೆ ನನ್ನ ಮನಸ್ಸಿನಲ್ಲಿ ನನಗೇ ಏನೋ ಒಂಥರ ಸಂಕಟ ಆಗುತ್ತೆ. ಅವರು ನಮ್ಮ ಅಭಿಪ್ರಾಯದಲ್ಲಿ ಕಷ್ಟಪಡುತ್ತಿರುವ ರೀತಿ ನೋಡಿ ನಮ್ಮ ಬಾಲ್ಯಕ್ಕೂ ಅವರ ಬಾಲ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಆಶ್ಚರ್ಯವಾಗುತ್ತೆ. ಈ ಧಾರಾವಾಹಿಯಲ್ಲಿ ಬರೋ ಒಂದೊಂದು ಸನ್ನಿವೇಶಗಳು ಕೂಡ ಒಂದೊಂದು ಥರದ ಭಾವನೆಗಳನ್ನು ಹುಟ್ಟಿಸುತ್ತೆ. ಅವರಲ್ಲಿರುವಂಥ ಹಠ, ಅಂದ್ಕೊಂಡಿರುವುದನ್ನು ಮಾಡಲೇಬೇಕು ಅನ್ನೋ ಛಲ, ಅನ್ಯಾಯದ ವಿರುದ್ಧ ಹೋರಾಡುವ ರೀತಿ ಮತ್ತು ತಮ್ಮ ಮನಸ್ಸಿನಲ್ಲಿ ಮೂಡಿದ ಅನುಮಾನದ ಪ್ರಶ್ನೆಗಳನ್ನು ಬಹಿಷ್ಕರಿಸುವ ರೀತಿ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೂ ಕೂಡ ಅವರ ಥರ ಆಗಬೇಕು ಅನ್ನೋ ಛಲ ನನ್ನಲ್ಲಿ ಮೂಡ್ತಾ ಇದೆ. ಚಿಕ್ಕ ಮಕ್ಕಳದಿಂದ ಹಿಡಿದು ವಯಸ್ಸು ಆದವರು ಕೂಡ ಮನಮುಟ್ಟುವಂಥ ಇಂತಹ ಒಂದು ಅದ್ಭುತ ಧಾರಾವಾಹಿ ಪ್ರಸಾರ ಮಾಡುತ್ತಿರುವಂಥ ನಮ್ಮ ಜಿ ಕನ್ನಡ ವಾಹಿನಿಯವರಿಗೆ ನಾವು ಒಂದು ಹ್ಯಾಂಡ್ಸ್ ಅಪ್ ಹೇಳಲೇಬೇಕು. ಅಂಬೇಡ್ಕರ್ ಅವರು ಚಿಕ್ಕವರು ಇರಬೇಕಾದರೆ ಎಷ್ಟು ಕಷ್ಟ ಅನುಭವಿಸಿದ್ದರು ಅಂದರೆ ಅವರು ಆರ್ಥಿಕವಾಗಿಯೂ ಕೂಡ ತುಂಬ ಹಿಂದುಳಿದರು. ಅವರು ಕೀಳು ಜಾತಿಯವರಂಥ ಸಮಾಜದೊಂದಿಗೆ ಬರೆಯೋ ಹಾಗೆ ಇರಲಿಲ್ಲ. ಶಾಲೆಯಲ್ಲಿ ಕೂಡ ಬಂದು ಮೂಲೆಯಲ್ಲಿ ಕೂತುಕೊಳ್ಳೋ ಪರಿಸ್ಥಿತಿಯನ್ನು ನೋಡಿದರೆ ಹೊಟ್ಟೆಯಲ್ಲಿ ಚುರ್ರೆನ್ನುತ್ತೆ. ಇನ್ನು ಅಂಬೇಡ್ಕರ್ ಅವರು ಚಿನ್ನಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಪುಸ್ತಕಕ್ಕೆ ಕೊಡ್ತಾ ಇದ್ದರು. ಇಂಥ ಒಂದು ಒಳ್ಳೆಯ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಬ್ಬ ಉತ್ತಮ ಪ್ರಜೆ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್.